ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ನೀಡಲ್ಲ. ಡಿಕೆಶಿ ಜೊತೆ ಶ್ರೀಮಂತ ಪಾಟೀಲ್ ಸಭೆಯನ್ನ ನಡೆಸಿದ ಬಳಿಕ ಹೇಳಿಕೆಯನ್ನ ನೀಡಿದ್ರು. ಸಭೆ ಬಳಿಕ ಶಾಸಕ ಶ್ರೀಮಂತ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ಶ್ರೀಮಂತ ಪಾಟೀಲ್ ಕಾಗವಾಡದ ಶಾಸಕ. ಇವರು ರಮೇಶ್ ಜಾರಕಿಹೊಳಿ ಅವರ ಜೊತೆ ಆಪ್ತ ಶಾಸಕರಾಗಿದ್ದಂತವರು. ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ನೀಡಲ್ಲ ಅಂತ ಈಗ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಬಂದ ಬಳಿಕ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ರಮೇಶ್ ರಾಜೀನಾಮೆ ವಿಚಾರ ನಂಗಂತೂ ಗೊತ್ತಿಲ್ಲ, ಅವರ ರಾಜೀನಾಮೆಗೂ ನನಗೂ ಸಂಬಂಧವಿಲ್ಲ ಅಂತ ಇಲ್ಲಿ ಶ್ರೀಮಂತ ಪಾಟೀಲ್ ಶಾಸಕ, ಕಾಗವಾಡದ ಶಾಸಕ ಶ್ರೀಮಂತ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮಲ್ಲಿ ಸ್ವಲ್ಪ ನೀರಿನ ಬಹಳ ದೊಡ್ಡ ಸಮಸ್ಯೆ ಆಗೈತಿ. ಅದೇ ಮುಖ್ಯಮಂತ್ರಿ ಮತ್ತು ನಮ್ಮ ಶಿವಕುಮಾರ್ ಸಾಹೇಬರು ಭೇಟಿಯಾಗ್ಲಕ್ಕೆ ಬಂದಿದ್ದೀವಿ. ನನ್ನ ಜೊತೆ ಆಪ್ತರು ಚರ್ಚೆ ಮಾಡಿ ಬಲ್ಕ್ ಆಗಿ ಎಲ್ಲರೂ ಸೇರಿ ರಾಜೀನಾಮೆ ಕೊಡ್ತೀವಿ ಅಂತಕ್ಕಂಥ ಮಾತಾಡಿದ್ದಾರೆ. ರಾಜೀನಾಮೆದಲ್ಲಿ ಇದ್ರಾಗ ನಾ ಒಟ್ಟು ಇಲ್ಲೇ ಇಲ್ಲ, ಯಾವುದೇ ಕಾರಣಕ್ಕೂ ಯಾವುದೂ ಇಲ್ಲ ಎಂದು ಇಲ್ಲ. ನಮ್ಮಲ್ಲಿ ಸ್ವಲ್ಪ ನೀರಿನ ಬಹಳ. ಇನ್ನು ಈ ಕುರಿತಂತ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್ ಹಳಕಟ್ಟಿ, ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಸರ್ಕಾರವನ್ನೇ ಉಳಿಸುವ ನಿಟ್ಟಿನಲ್ಲಿ ಒಂದ್ ಕಡೆ ಈಗ ಆಲ್ರೆಡಿ ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಯಾವ ರೀತಿಯಾಗಿ ಸರ್ಕಾರವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ರಣತಂತ್ರವನ್ನ ಹೆಣಿತಾ ಇದ್ದಾರೆ? ಪೃಥ್ವಿರಾಜ್ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಏನು ರಾಜೀನಾಮೆ ಕೊಡ್ತೀವಿ ಅಂತಕ್ಕಂತಹ ಒಂದು ಬಾಂಬನ್ನ ಸ್ಫೋಟ ಮಾಡಿದ್ರು. ಸ್ಫೋಟ ಮಾಡಿದ್ದಕ್ಕೆ ಒಂದು ಕಾಂಗ್ರೆಸ್ ಮುಖಂಡರು ಕಂಗಾಲಾಗಿದ್ದಾರೆ. ಕಂಗಾಲಾಗಿ ಇವತ್ತು ಡಿಸಿಎಂ ಪರಮೇಶ್ವರ್ ಅವರು ಸದಾಶಿವನಗರದಲ್ಲಿ ಇರತಕ್ಕಂತಹ ಒಂದು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬಂದು ಸಾಕಷ್ಟು ಹೊತ್ತುಗಳ ಕಾಲ ಒಂದು ಚರ್ಚೆಯನ್ನ ಮಾಡಿದ್ದಾರೆ. ಅಂದ್ರೆ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಡಲು ಏನು ಕಾರಣ, ಮತ್ತು ರಮೇಶ್ ಜಾರಕಿಹೊಳಿ ನಾವು ಬಲ್ಕ್ ಆಗಿ ಕೆಲವೊಂದು ಶಾಸಕರ ಜೊತೆ ಸೇರಿ ನಾನು ರಾಜೀನಾಮೆಯನ್ನು ಕೊಡ್ತೇನೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು. ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಅವರ ಹಿಂದೆ ಇರತಕ್ಕಂಥ ಶಾಸಕರು ಯಾರು, ರಮೇಶ್ ಜಾರಕಿಹೊಳಿ ಅವರ ಜೊತೆ ಸಂಪರ್ಕದಲ್ಲಿರ್ತಕ್ಕಂಥ ಶಾಸಕರು ಯಾರು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಅವರು ಚರ್ಚೆ ಮಾಡಿದ್ದಾರೆ. ಅಂದ್ರೆ ಪ್ರಮುಖವಾಗಿ ನಾಗೇಂದ್ರ ಹೆಸರು ಕೇಳಿ ಬರ್ತಾ ಇತ್ತು, ಮಹೇಶ್ ಕುಮಟಳ್ಳಿ ಆಗಿರ್ಬೋದು, ಶ್ರೀಮಂತ್ ಪಾಟೀಲ್ ಸೇರಿದ ಸಾಕಷ್ಟು ಜನ ಒಂದು ಶಾಸಕರ ಹೆಸರು ಕೇಳಿ ಬರ್ತಾ ಇತ್ತು. ಆದ್ರೆ ಇವ್ರನ್ನೆಲ್ಲರನ್ನು ಕೂಡ ಮನವೊಲಿಸಿ ನಾವು ಪಕ್ಷದಲ್ಲೇ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಹೇಗೆ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರದ ಬಗ್ಗೆ ಕೂಡ ಚರ್ಚೆ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿದೆ. ಅಂದ್ರೆ ರಮೇಶ್ ಜಾರಕಿಹೊಳಿ ಯಾರನ್ನೆಲ್ಲ ಸಂಪರ್ಕ ಮಾಡ್ತಾರೆ ಆ ಎಲ್ಲ ಶಾಸಕರನ್ನು ನಾವು ಕೂಡ ಸಂಪರ್ಕ ಮಾಡೋಣ, ಸಂಪರ್ಕ ಮಾಡಿ ಅವ್ರ ರಾಜೀನಾಮೆ ಕೊಡೋದಕ್ಕೆ ನಾವು ಬ್ರೇಕ್ ಹಾಕಲೇಬೇಕು ಅಂತಕ್ಕಂಥ ಒಂದು ಅಂತಿಮವಾಗಿರ್ತಕ್ಕಂಥ ತೀರ್ಮಾನಕ್ಕೆ ಡಿಕೆ ಶಿವಕುಮಾರ್ ಮತ್ತು ಡಿಸಿಎಂ ಪರಮೇಶ್ವರ್ ಅವರು ಬಂದಿದ್ದಾರೆ. ಹೀಗಾಗಿ ಸುಮಾರು ಗಂಟೆಗಳ ಕಾಲ ಅವರು ಚರ್ಚೆ ಮಾಡಿದ ಬಳಿಕ ಸದಾಶಿವನಗರ ನಿವಾಸದಿಂದ ಡಿಸಿಎಂ ಕಾರಲ್ಲೇ ಒಂದು ಡಿಕೆ ಶಿವಕುಮಾರ್ ಅವರು ತೆರಳಿದ್ದಾರೆ. ಅಂದ್ರೆ ಜೆಪಿ ನಗರದಲ್ಲಿ ಇರತಕ್ಕಂತಹ ಮುಖ್ಯಮಂತ್ರಿ ನಿವಾಸ ಎಚ್ ಡಿ ಕುಮಾರಸ್ವಾಮಿ ಅವರ ನಿವಾಸಕ್ಕೆ ಹೋಗಿದ್ದಾರೆ. ಸಿಎಂ ನ ಭೇಟಿ ಮಾಡಿ ರಮೇಶ್ ಜಾರಕಿಹೊಳಿ ನೋಡ್ತಾ ಇದ್ದೀವಿ ಇಲ್ಲಿ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಯಾವ ರೀತಿಯಾಗಿ ಮಹತ್ವದ ಚರ್ಚೆಗಳು ಆಯ್ತು ಅನ್ನೋದನ್ನ ಇಲ್ಲಿ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಡಿಸಿಎಂ ಆಗಿರುವಂತಹ ಪರಮೇಶ್ವರ್ ಅವರು ಕೂಡ ಭೇಟಿಯನ್ನ ನೀಡಿದ್ರು, ಮಹತ್ವದ ಚರ್ಚೆಯನ್ನ ನಡೆಸಿದ್ರು. ಸರ್ಕಾರವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ರಣತಂತ್ರವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು.